ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬಹಳ ಜನರ ಮನಸ್ಸಿನಲ್ಲಿರುವ ಆದರೆ ಕೇಳಲು ಹಿಂಜರಿಯುವ ಒಂದು ವಿಷಯದ ಬಗ್ಗೆ ತಿಳಿಯೋಣ. ಜನನಾಂಗದ ಕೂದಲು ತೆಗೆದರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಆರೋಗ್ಯಕ್ಕೆ ಲಾಭ ಇದೆಯಾ, ನಷ್ಟ ಇದೆಯಾ, ಅಥವಾ ಇದು ಫ್ಯಾಷನ್ ಅಥವಾ ಟ್ರೆಂಡ್ ವಿಷಯ ಅಲ್ಲ? ಸರಿಯಾದ ಮಾಹಿತಿಗಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ. ನಿಮ್ಮ ತಪ್ಪು ನಂಬಿಕೆಗಳು ಹೋಗುತ್ತದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಜನನಾಂಗದ ಕೂದಲು ಏಕಿರುತ್ತದೆ ಗೊತ್ತಾ? ಇದು ನೈಸರ್ಗಿಕ ರಕ್ಷಣೆ. ಚರ್ಮಕ್ಕೆ ಘರ್ಷಣೆ ಕಡಿಮೆ ಮಾಡುತ್ತದೆ, ಬ್ಯಾಕ್ಟೀರಿಯಾ, ಧೂಳು ನೇರವಾಗಿ ಒಳಗೆ ಹೋಗದಂತೆ ತಡೆಯುತ್ತದೆ ಮತ್ತು ಚರ್ಮದ ತೇವಾಂಶವನ್ನು ಕಾಪಾಡುತ್ತದೆ. ವಿಶೇಷವಾಗಿ ಸರಿಯಾದ ಕ್ಲೀನಿಂಗ್ ಇಲ್ಲದಿದ್ದರೆ ಕೂದಲಲ್ಲಿ ಬೆವರುಳಿಯುತ್ತದೆ. ಪೀರಿಯಡ್ ಸಮಯದಲ್ಲಿ ಕೆಲವರಿಗೆ ಅನುಕೂಲವಾಗುತ್ತದೆ, ಕೆಲವರಿಗೆ ಆರಾಮದ ಅನುಭವ ಆಗುತ್ತದೆ. ಆದರೆ ಕೂದಲನ್ನು ಶೇವ್ ಮಾಡುವುದರಿಂದ ಕೆಲವು ವ್ಯಕ್ತಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಚರ್ಮದ ಉರಿ ಮತ್ತು ನವೆ ಸೇವ್ ಮಾಡಿದ ನಂತರ ಸಾಮಾನ್ಯವಾಗಿ ಆಗುತ್ತದೆ. ಚಿಕ್ಕ ಗಾಯಗಳು ಹಾಗೂ ಅಲರ್ಜಿ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾ ಒಳಗೋಗುವ ಸಾಧ್ಯತೆಗಳು ಇರುತ್ತದೆ ಮತ್ತು ಸೋಂಕುಗಳ ಅಪಾಯ ಹೆಚ್ಚಾಗಬಹುದು. ಕೂದಲು ಇಲ್ಲದಿದ್ದರೆ ನೈಸರ್ಗಿಕ ರಕ್ಷಣೆ ಕಡಿಮೆ ಇರುತ್ತದೆ. ಈ ಜಾಗದಲ್ಲಿ ಚರ್ಮ ಸೆನ್ಸಿಟಿವ್ ಆಗಿರುವುದರಿಂದ ಬ್ಲೇಡ್ ತಾಗಿ ರಕ್ತ ಸುರಿಯಬಹುದು. ಜನನಾಂಗದ ಕೂದಲು ಶೇವ್ ಮಾಡಲೇಬೇಕು ಅನ್ನೋ ನಿಯಮ ಇಲ್ಲ, ಮಾಡಬಾರದು ಅನ್ನೋ ನಿಯಮವೂ ಕೂಡ ಇಲ್ಲ. ಆದರೆ ಮುಖ್ಯವಾದದ್ದು ನಿಮ್ಮ ಆರಾಮ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಚರ್ಮದ ಸ್ವಭಾವ. ಕೂದಲನ್ನು ಶೇವ್ ಮಾಡುವುದಾದರೆ ಹಳೆಯ ರೇಸರ್ ಬಳಸಲೇಬೇಡಿ. ಒಣ ಚರ್ಮದ ಮೇಲೆ ಶೇವ್ ಮಾಡಬೇಡಿ. ಶೇವ್ ಮಾಡಿದ ನಂತರ ಸುಗಂಧದ ಕ್ರೀಮ್ ಹಾಕಬೇಡಿ. ಬ್ಲೇಡನ್ನು ಉಪಯೋಗಿಸುವಾಗ ತುಂಬಾ ಜಾಗೃತೆಯಿಂದ ಉಪಯೋಗಿಸಿ. ಸ್ನೇಹಿತರೆ, ಈ ವಿಷಯವು ನಾಚಿಕೆಯ ವಿಷಯ ಅಲ್ಲ. ಇದು ಜನನಾಂಗದ ಕೂದಲು ವಿಷಯ ಮತ್ತು ಆರೋಗ್ಯದ ವಿಷಯ. ತಪ್ಪು ಮಾಹಿತಿಗೆ ಬಲಿಯಾಗಬೇಡಿ. ನಿಮಗೆ ಸೂಕ್ತವಾದದ್ದನ್ನೇ ಆಯ್ಕೆ ಮಾಡಿ. ವಿಡಿಯೋ ಉಪಯುಕ್ತವಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.